ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 2025-26ನೇ ಸಾಲಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯ 1ರಿಂದ 16ರವರೆಗಿನ ಪ್ರಶ್ನೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನ ಹಿಂದಿನ ವಿಡಿಯೋದಲ್ಲಿ ನೋಡೋಣ. 2 ಅಂಕದ 8 ಪ್ರಶ್ನೆಗಳಿರ್ತವೆ. ಒಂದಕ್ಕೆ 2 ಅಂಕ ಅಂದ್ರೆ ಒಟ್ಟಿನಲ್ಲಿ 16 ಅಂಕಗಳಾಗಿದ್ದಾವೆ. ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದರು. ಇದ್ರೊಳಗ 17ನೇ ಕ್ವಶನ್, ಇಲ್ಲಿ ಚಾಯ್ಸಿಂಗ್ ಕ್ವಶನ್ ಐತಿ. ನೋಡೋಣ. ನಾವು ಮೊದಲನೇ ಕ್ವಶನ್ ಅನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ S20 = 820 ಮತ್ತು A20 = 79 ಆದರೆ ಅದರ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ನೋಡ್ರಿ, S20 = 820. ಆನಂತರ ಮತ್ತೆ ಏನ್ ಹೇಳಿದಾರೆ ನೋಡ್ರಿ, A20 = 79 ಅಂತ ಹೇಳಿದರು. ಹಾಗಾದ್ರೆ ಇದರ ಅರ್ಥ ಏನಂದ್ರ, ಈಗ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಂಗಾಯ್ತು? ಒಟ್ಟಿನಲ್ಲಿ 20 ಪದಗಳು ಮಾತ್ರ ಇದ್ದಾವೆ ಎಂದಂಗಾಯ್ತು. ಅಂದ್ರೆ ಕೊನೆಯ ಪದ ಇದು ನಾವು A20 ಅನ್ನು ನಾವು ಏನ್ ಕರಿತೀವಿ? AN ಅಂದ್ರೂ ಕೂಡ ಕೊನೆಯ ಪದ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಏನ್ ಕೇಳಿದಾರು? ಮೊದಲನೇ ಪದವನ್ನ ಕೇಳಿದಾರು. A = ? ಹಾಗಾದ್ರೆ ಇದು ನೋಡ್ರಿ, ನಾವು ಈ ಸೂತ್ರ ಹಾಕ್ಬೋದು. SN = n/2 into bracket A + AN. ಅಂದರೆ A ಅಂದ್ರೆ ಮೊದಲನೇ ಪದ ಮತ್ತು A ಅಂದ್ರೆ ಕೊನೆಯ ಪದ. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತವನ್ನು ಕಂಡಿರ್ತಕ್ಕಂಥ ಸೂತ್ರ ಇದು. ಇಲ್ಲಿ ನೋಡ್ರಿ, ಮೊತ್ತವನ್ನು ಈಗಾಗಲೇ ಕೊಟ್ಟ ನಾವು SN ಅಂದ್ರೆ S20 = N ಅಂದ್ರೆ 20/2. A ಅಂದ್ರೆ 15 ಕೇಳ್ಯಾನು. ಕೊನೆಯ ಪದ ಎಷ್ಟೈತಿ? 79 ಐತಿ. ಹಾಗಾದ್ರೆ S20 ಅಂದ್ರೆ ಎಷ್ಟೈತಿ ನೋಡ್ರಿ? 820 = ಕಟ್ ಆಫ್ ಮಾಡಬಹುದು. 2 1 2 10 10 into bracket A + 79. ಹಾಗಾದ್ರೆ ಮತ್ತೆ ಹೆಂಗ್ ಬರಿಬಹುದು ಅಂದ್ರೆ ಇದನ್ನ 820 / 10 ಅಂದ್ರೆ ಈ ಇಂಟು 10 ಈ ಕಡೆ ಬಂದಾಗ /10 ಆಕೈತಿ. = ಉಳಿತೇನೆ ಈ ಕಡೆ A + 79. 0 0 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 81 82 ಉಳಿತು. ಹಾಗಾದ್ರೆ ಏನ್ ಬರೀತೀವಿ ನಾವು? A + 79 = 82. ಹಾಗಾದ್ರೆ A = 82 ಪ್ಲಸ್ 79 ಈ ಕಡೆ ಹೋದಾಗ -79 ಆಯ್ತು. ಹಾಗಾದ್ರೆ A = 82 79 ಕಳೆದ್ರೆ 3 ಅಂತ ಆಯ್ತು. ಹಾಗಾದ್ರೆ ಮೊದಲನೇ ಪದ ಎಷ್ಟಂದಂಗಾಯ್ತು? 3 ಎಂದಾಯ್ತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇದರದ ಇನ್ನೊಂದು ಕ್ವಶನ್, ಚಾಯ್ಸಿಂಗ್ ಕ್ವಶನ್ ಐತಿ, ಅದನ್ನು ಮಾಡೋಣ. ಏನಂದ್ರ 201ರಿಂದ 401ರವರೆಗಿನ ಅಥವಾ ನಡುವೆ, ಇದರ ನಡುವೆ ಇರಬೇಕು. 201 ಮತ್ತು 401ರ ನಡುವೆ ಇರತಕ್ಕಂಥ 6ರಿಂದ ಭಾಗವಾಗತಕ್ಕಂಥ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳೋಣ. ಎಷ್ಟು ಸಂಖ್ಯೆಗಳಿವೆ ಅಂದ್ರೆ N = ? ಹಾಗಾದ್ರೆ 201 ಐತಂದ್ರ ಇದು 201 ಭಾಗ ಆಗುದಿಲ್ಲ. ಹಾಗಾದ್ರೆ 202 6ರಿಂದ ಭಾಗ ಆಗುದಿಲ್ಲ. 203 ಆಗುದಿಲ್ಲ. ಹಾಗಾದ್ರೆ 6ರಿಂದ ಭಾಗ ಆಗತಕ್ಕಂಥ ಸಂಖ್ಯೆ ಯಾವ್ದು? ಮೊದಲನೇ ಸಂಖ್ಯೆ 204. ಇದಕ್ಕೆ 6 ಕೂಡಿಸ್ರಿ 210. ಆನಂತರ 216 ಅಪ್ ಟು ಸಾನ್ ಕೊನೆಯ ಸಂಖ್ಯೆ 401 ಐತಿ. ಇದು ಭಾಗ ಆಗುದಿಲ್ಲ. ಹಾಗಾದ್ರೆ ಕೊನೆಯ ಸಂಖ್ಯೆ ಭಾಗ ಆಗತಕ್ಕಂಥ 6ರಿಂದ ಭಾಗ ಆಗತಕ್ಕಂಥ ಸಂಖ್ಯೆ 396 ಅಂತ ಹೇಳ್ತೀವಿ. ಹೌದು. ಈಗ ಒಂದು ನಮಗ ಸಮಾಂತರ ಶ್ರೇಣಿ ಸಿಕ್ತು. ಇದು ಸಮಾಂತರ ಶ್ರೇಣಿ ಮೇಲಿನ ಪ್ರಶ್ನೆ ಇದೆ. ಹಾಗಾದ್ರೆ A = ಎಷ್ಟು ನಂಗಾಯ್ತು? 204. D = ಎಷ್ಟತ್ತು? ಸಾಮಾನ್ಯ ವ್ಯತ್ಯಾಸ 6 ಅಂದ್ರೆ 210 204 ಕಳೆದ್ರೆ 6 ಉಳಿತು. ಹಾಗಾದ್ರೆ N = ? ಆನಂತರ ಕೊನೆಯ ಪದ AN = 396 ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಪದಗಳ ಸಂಖ್ಯೆಯನ್ನು ಕಾಣಿರ್ತಕ್ಕಂಥ ಸೂತ್ರ AN = A + N - 1 into D ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. AN ಅಂದ್ರೆ ಎಷ್ಟೈತಿ ನೋಡ್ರಿ? 396 = A ಅಂದ್ರೆ 204 ಪ್ಲಸ್ N ಅಂದ್ರೆ ಅದ ಕಂಡುಹಿಡಿಬೇಕಾಗೈತಿ -1, D ಅಂದ್ರೆ 6. ಹಾಗಾದ್ರೆ 396 = 204 ಪ್ಲಸ್ 6 into N 6N ಮೈನಸ್ 6 1 6. ಹಾಗಾದ್ರೆ 396 = 6N 6N ಬರ್ಕೊಂಡ್ರಿ. 204 ಒಳಗ 6ನ್ನ ಮೈನಸ್ ಮಾಡ್ರ ಪ್ಲಸ್ 198 ಆಯ್ತು. ಹಾಗಾದ್ರೆ ಏನ್ ಬರೀತೀವಿ ಅಂದ್ರ 6N = 396 ಮೈನಸ್ 198. ಹಾಗಾದ್ರೆ 6N = 396 ಒಳಗ 198 ಕಳೆದ್ರ 198 ಉಳಿತು. ಹಾಗಾದ್ರೆ N = 198 / 6.
ಆರ್ ಒಂದ್ಲೆ 6 3ಲೆ 18 ಎಷ್ಟು ಉಳಿತು 1 ಉಳಿತು ಇಲ್ಲಿ 1 8 ಮತ್ತೆ ಎಷ್ಟಾಯ್ತು 18 ಆಯ್ತು 6 3ಲೆ 18 ಹಾಗಾದ್ರೆ n ಎಷ್ಟು ನಂಗಾಯ್ತು 33 ಹಾಗಾದ್ರೆ ಎಷ್ಟು ಸಂಖ್ಯೆಗಳು 6 ರಿಂದ ಭಾಗವಾಗುತ್ತವೆ ನಂಗಾಯ್ತು 33 ಸಂಖ್ಯೆಗಳು ತಲೆ ಬರೀಬೇಕು ಕನ್ಕ್ಲೂಷನ್ 33 ಸಂಖ್ಯೆಗಳು 201 ರಿಂದ 401 ನಡುವೆ 6 ರಿಂದ ಭಾಗವಾಗುತ್ತವೆ 6 ರಿಂದ ಏನಾಗುತ್ತವೆ ಭಾಗವಾಗುತ್ತವೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿರಿ ಅಂತ ಹೇಳಿದರು. 2x + y = 8 ಸಮೀಕರಣ ಸಂಖ್ಯೆ 1, 3x - y = 7 ಸಮೀಕರಣ ಸಂಖ್ಯೆ 2. ಇಲ್ಲಿ ನೋಡ್ರಿ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರ. ಇಲ್ಲಿ ಇದನ್ನ ನಾವು ಆದೇಶ ವಿಧಾನದಾಗ ಬಿಡಿಸಬಹುದು, ವರ್ಧಿಸುವ ವಿಧಾನದಾಗ ಬಿಡಿಸಬಹುದು. ಯಾವ್ದು ನಮಗೆ ಈಜಿ ಅನಿಸತ್ಲೆ ಅದನ್ನ ಬಿಡಿಸಬಹುದು. ನಾನಿಲ್ಲಿ ಬಿಡಿಸ್ತಕ್ಕಂಥ ವಿಧಾನ ಯಾವ್ದಂದ್ರ ವರ್ಧಿಸುವ ವಿಧಾನವನ್ನ ಬಿಡಿಸ್ತೇನೆ. 3x - y = 7 ನೋಡ್ರಿ ಇಲ್ಲಿ ಈಗಾಗಲೇ +y ಐತಿ -y ಐತಿ ಕ್ಯಾನ್ಸಲ್ ಆಗ್ತಾವ. +y - y ಗೆಟ್ ಕ್ಯಾನ್ಸಲ್. ಹಾಗಾದ್ರೆ 2x ಒಂದು 3x ಕೂಡಿಸಿದಾಗ ಎಷ್ಟಾಯ್ತು 5x = 8 ಒಂದು 7 ಕೂಡಿಸಿದಾಗ ಎಷ್ಟಾಯ್ತು 15. x = 15 / 5. 5 ಒಂದ್ಲೆ 5 ಮೂರ್ಲೆ ಹಾಗಾದ್ರೆ x = ಎಷ್ಟು ನಂಗಾಯ್ತು 3 ಎಂದಾಯ್ತು. ಈಗ ನಮಗೆ ಯಾವ ಬೆಲೆ ಸಿಕ್ತು x ನ ಬೆಲೆ ಸಿಕ್ತು. ಈ x ನ ಬೆಲೆಯನ್ನು ಸಮೀಕರಣ ಎಷ್ಟರಲ್ಲಿ ಅಂದ್ರ 1ರಾಗರೆ ತುಂಬ್ರಿ 2ರಾಗರೆ ತುಂಬ್ರಿ. ಸಮೀಕರಣ 1ರಲ್ಲಿ ತುಂಬಲಾಗಿ ಅಥವಾ ಆದೇಶಿಸಲಾಗಿ ಆದೇಶ ಮಾಡೋಣ. ಏನೈತಿ ಹೇಳ್ರಿ 1ನೇ ಸಮೀಕರಣ 2x + y = 8. ನೀವು ಯಾವುದೇ ಬೇಕಾದ ಸಮೀಕರಣ ತುಂಬ್ರು y ಬೆಲೆ ಸೇಮ್ ಬರ್ತೈತಿ. 2x ಅಂದ್ರ 3 + y ಕ y = 8. 2 ಮೂರ್ಲೆ ಎಷ್ಟಾಯ್ತು 6 + y = 8. ಹಾಗಾದ್ರೆ y = 8 + 6 ಈ ಕಡೆ ಬಂದ್ರೆ -6. y = ಎಷ್ಟು ನಂಗಾಯ್ತು 2 ಎಂದಾಯ್ತು. ಹಾಗಾದ್ರೆ ಆ ಸಮೀಕರಣಗಳ ಜೋಡಿನ ಬಿಡಿಸಿದಾಗ ನಮಗ x ನ ಬೆಲೆ 3 y ನ ಬೆಲೆ 2 ಅಂತ ಹೇಳ್ತೀವಿ. ನೋಡ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ ಏನೈತಂದ್ರ 2x² + 3x - 7 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಏನ್ ಮಾಡ್ರಿ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನ ನಿರ್ಧರಿಸಿರಿ ಅಥವಾ ವಿವೇಚಿಸಿರಿ ಅಂತ ಹೇಳ್ತಾರೋ. ಬರ್ಕೊಳ್ಳೋಣ 2x² + 3x - 7 = 0. ಇಲ್ಲಿ ನೋಡ್ರಿ a ದ ಬೆಲೆ ಎಷ್ಟೈತಿ 2 ಅಂದ್ರೆ a ದ ಬೆಲೆ ಅಂದ್ರೆ x² ನ ಸಹಗುಣಕ, b ದ ಬೆಲೆ ಅಂದ್ರೆ x ನ ಸಹಗುಣಕ, c ದ ಬೆಲೆ ಅಂದ್ರೆ ಸ್ಥಿರಾಂಕ. ನಮಗ ಶೋಧಕ ಬೆಲೆಯನ್ನು ಕಂಡುಹಿಡಿದಿ ಅಂತ ಹೇಳಿದರು. ಶೋಧಕ ಬೆಲೆಯನ್ನು ಕಂಡುಹಿಡತಕ್ಕಂತ ಸೂತ್ರ b² - 4ac ಐತಿ. b ಅಂದ್ರ 3 ಸ್ಕ್ವೇರ್ -4 ಕ 4 a ಅಂದ್ರ 2 * c ಅಂದ್ರ -7 3 ವರ್ಗ 9 4 2 8 8 7 56. ಹಾಗಾದ್ರೆ ಎಷ್ಟು ಬಂತು 8 7 56. ಇಲ್ಲಿ ಸೈನ್ಗಳ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಇಲ್ಲಿ ಮೈನಸ್ ಹಾಕಿದ್ರೆ ಆನ್ಸರ್ ತಪ್ಪು ಬರ್ತೈತಿ. 56 ಒಂದು 9 ಕೂಡಿಸಿದಾಗ ಎಷ್ಟಾಯ್ತಂದ್ರ 65 ಆಯ್ತು. ಈ b² - 4ac ಅಂತಕ್ಕಂಥ ಬೆಲೆ ಸೊನ್ನೆಗೆ ಹೋಲಿಕೆ ಮಾಡಿದಾಗ ಇಲ್ಲಿ ಯಾವ್ದು ಬೆಲೆ ದೊಡ್ಡದಂದ್ರ 0ಗಿಂತ ಇದು ದೊಡ್ಡದೈತಿ. ಹಾಗಾದ್ರೆ b² - 4ac ಬೆಲೆ ಎಷ್ಟು ಬಂದೈತಿ 65 ಬಂದಿದೆ. 0ಕ್ಕಿಂತ ದೊಡ್ಡದು ಬಂದೈತಿ. ಹಾಗಾದ್ರೆ ಏನಪ್ಪಾ ಅಂದ್ರ 0ಕ್ಕಿಂತ ದೊಡ್ಡ ಬಂದಾಗ ಏನಪ್ಪಾ ಅಂದ್ರ ನಮಗ ಏನಂತ ಸ್ವಭಾವ ಎರಡು ವಾಸ್ತವವಾದ ಭಿನ್ನ ಭಿನ್ನ ಮೂಲಗಳು ಅಂತ ಹೇಳ್ತೀವಿ. ಅಂತ ಮೂಲಗಳು ಎರಡು ವಾಸ್ತವವಾದ ಭಿನ್ನ ಅಥವಾ ಭಿನ್ನವಾದ ಮೂಲಗಳು ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಮೂಲಗಳ ಶೋಧಕ ಬೆಲೆ ಕಂಡಿಡಿದು ನಾವು. ಶೋಧಕ ಬೆಲೆ ಏನ್ ಬಂತು 65 ಬಂತು. ಮೂಲಗಳ ಸ್ವಭಾವ ಏನೈತಿ ಎರಡು ವಾಸ್ತವವಾದ ಭಿನ್ನ ಭಿನ್ನ ಮೂಲಗಳು ಇದ್ದಾವೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಇದ್ರೊಳಗೆ ಅಥವಾ ಕ್ವಶನ್ ಐತಿ ನೋಡ್ರಿ, ಅದನ್ನು ಕೂಡ ಬಿಡಿಸ್ತು ನಾವು. 2x + 3 × x = x² + 1. ಇದನ್ನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳನು. ಆದರ್ಶ ರೂಪ ಮೊದಲಿಂದ ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೋತ್ನು. 2x × x ಅಂದ್ರ 2x² + 3 × x ಅಂದ್ರ 3x = x² + 1. ಹಾಗಾದ್ರೆ ಮತ್ತೆ ಹೆಂಗ್ ಮಾಡ್ತಂದ್ರ 2x² ಈ ಪ್ಲಸ್ x² = ಈ ಕಡೆ ಒಳಗೆ ಬಂದಾಗ -x² ಆಯ್ತು.
ಪ್ಲಸ್ 3x ಕ 3x ಈಸ್ ಈಕ್ವಲ್ ಟು 1ಕ 1 2x² ಒಳಗೆ x² ಕಳೆದ್ರೆ 1x² ಕಳೆದ್ರೆ 1x² ಪ್ಲಸ್ 3x ಈಸ್ ಈಕ್ವಲ್ ಟು ಹೊರಗೆ 1 ಐತಿ ಒಳಗೆ ಒಂದಾಗ ಏನಾಯ್ತು -1 ಈಸ್ ಈಕ್ವಲ್ ಟು 0 ಆಯ್ತು. ಇದು ಆದರ್ಶ ರೂಪದಲ್ಲಿ ಬರೆದಿನವ. ಹಾಗಾದ್ರೆ ಆದರ್ಶ ರೂಪ ಅಂದ್ರೆ ಏನಂದ್ರ ಆದರ್ಶ ವರ್ಗ ಸಮೀಕರಣ ಆದರ್ಶ ರೂಪ ಅಂದ್ರೆ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ನಾವು ಬರೀಬೇಕು. ಇದು ನೋಡ್ರಿ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಐತಿ. ಹಾಗಾದ್ರೆ a ಅಂದ್ರ ಸಹಗುಣಕ 1 x² ಪ್ಲಸ್ ಪ್ಲಸ್ b ಅಂದ್ರ 3 x c ಅಂದ್ರ -1 ಆಯ್ತು ಅಂತ ಹೇಳ್ತೀವಿ. ಯಾವ ರೂಪದಲ್ಲಿ ಬರೆಯುತ್ತೆ ಹೇಳಿದ್ರು ಆದರ್ಶ ರೂಪದಲ್ಲಿ ಬರೆಯುತ್ತೆ ಹೇಳಿದ್ರು ನಾವು ಬರೆದಿದ್ದೇವೆ. ನೆಕ್ಸ್ಟ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದರು. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿದ್ದೇನೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತಾನೆ, ಅದನ್ನ ಹೋಗಿ ನೋಡಬಹುದು ಅಂತ ಹೇಳ್ತೀನಿ. ಸಪರೇಟ್ ಒಂದು ವಿಡಿಯೋನ ಐತಿ. √2 ಐತಿ, √3 ಐತಿ, √5 ಐತಿ, ಅಷ್ಟು ಕ್ವಶನ್ ವಿಡಿಯೋ ಮಾಡಿದಾನೆ. ಅದನ್ನ ಹೋಗಿ ಸಪರೇಟ್ ಆಗಿ ನೀವು ನೋಡಬಹುದು ಅಂತ ಹೇಳ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ ಭಾಗ ಪ್ರಮಾಣ ಸೂತ್ರ ಮ್ಯಾಗ ಐತಿ. 1,6 4,3 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 1:2 ವಿಭಾಗಿಸುತ್ತದೆ. ಆಂತರಿಕದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಕೇಳಿದಾರು. ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರ x1 y1 x2 y2 ಇದು ಯಾವ್ದ m1 m2. ಹಾಗಾದ್ರೆ ಇದು ಯಾವ ಸೂತ್ರ ಅಂದ್ರ ಭಾಗ ಪ್ರಮಾಣ ಸೂತ್ರ ಮ್ಯಾಗ ಐತಿ. ಅನುಪಾತ ಬಂದಾಗ ನಾವು ಭಾಗ ಪ್ರಮಾಣ ಸೂತ್ರ ಹಾಕಬೇಕು. ಹಾಗಾದ್ರೆ ಏನಪ್ಪಾ ಭಾಗ ಪ್ರಮಾಣ ಸೂತ್ರ ಅಂದ್ರೆ p of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2 ಐತಿ. ಹಾಗಾದ್ರೆ m1 ಅಂದ್ರೆ ಎಷ್ಟೈತಿ ನೋಡ್ರಿ 1 ಇಂಟು x2 ಅಂದ್ರೆ ಎಷ್ಟೈತಿ ಇದು x1 y1 x2 4 ಪ್ಲಸ್ m2 ಅಂದ್ರೆ ಎಷ್ಟೈತಿ ನೋಡ್ರಿ m2 ಅಂದ್ರೆ 2 ಐತಿ ಇಂಟು x1 ಅಂದ್ರೆ ಎಷ್ಟೈತಿ ನೋಡ್ರಿ 1 ಡಿವೈಡೆಡ್ ಬೈ m1 1 ಪ್ಲಸ್ 2 m1 ಅಂದ್ರೆ 1 ಇಂಟು y2 ಅಂದ್ರೆ 3. ಅವು ಬೆಲೆಗಳನ್ನ ಸರಿಯಾಗಿ ಬರ್ಕೋಬೇಕು, ನೋಡ್ತಿರ್ಬೇಕು ಅವನ. m2 ಅಂದ್ರೆ 2 ಅಂದ್ರೆ 2 ಇಂಟು y1 ಅಂದ್ರೆ 6 ಡಿವೈಡೆಡ್ ಬೈ m1 ಅಂದ್ರೆ 1 m2 ಅಂದ್ರೆ 2. ಓಕೆ, ಹಾಗಾದ್ರೆ ಬ್ರಾಕೆಟ್ ಸರಿಯಾಗಿ ಹಾಕ್ಬೇಕು. 1 ಇಂಟು 4 ಅಂದ್ರೆ 4 ಪ್ಲಸ್ 2 1 2 ಡಿವೈಡೆಡ್ ಬೈ 3. ಹಾಗಾದ್ರೆ 1 3 3 ಪ್ಲಸ್ 2 6 12 ಡಿವೈಡೆಡ್ ಬೈ 1 ಪ್ಲಸ್ 2 ಎಷ್ಟಾಯ್ತು 3 ಈಸ್ ಈಕ್ವಲ್ ಟು 4 1 2 ಎಷ್ಟಾಯ್ತು 6 ಡಿವೈಡೆಡ್ ಬೈ 3 3 1 12 ಎಷ್ಟಾಯ್ತು 15 ಡಿವೈಡೆಡ್ ಬೈ 3. ಕಟ್ ಆಫ್ ಹಾಕೋರು ನೋಡ್ರಿ 3 1 3 2 3 1 3 5. ಹಾಗಾದ್ರೆ ಎಷ್ಟು ನಂಗಾಯ್ತು ನಿರ್ದೇಶಾಂಕಗಳು 2,5 ಅಂತ ಹೇಳ್ತೀವಿ ನೋಡ್ರಿ. ಹಾಗಾದ್ರೆ 1,6 ಮತ್ತು 4,3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನು 1:2 ಆಂತರಿಕವಾಗಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳು ಯಾವ ನಂಗಾಯ್ತು 2,5. ಇದಕ್ಕ ನಾವು p of x, y ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ. ಇದು ತ್ರಿಕೋನಮಿತಿಯ ಮ್ಯಾಗ ಐತಿ. ಟ್ಯಾನ್ ಪಿ ಮತ್ತು ಕಾಸ್ ಆರ್ ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾರು. ಟ್ಯಾನ್ ಪಿ ಅಂದ್ರೆ ಫಸ್ಟ್ ನಾವು ಟ್ಯಾನ್ ಪಿ ಮಾಡ್ಬೇಕಾದ್ರೆ ಇಲ್ಲಿ ಟೀಟಾ ಇಲ್ಲಿ ಬಂತು, ಹೌದು. ಟ್ಯಾನ್ ಪಿ ಅಂದಾಗ ಟ್ಯಾನ್ದ ಅನುಪಾತ ಅಂದ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಹಾಗಾದ್ರೆ ಇಲ್ಲಿ ಪಿ ಇಲ್ಲಿ ಆದ್ರ ಟೀಟಾ ಇಲ್ಲಿ ಆದ್ರ ಅಭಿಮುಖ ಬಾಹು ಯಾವ್ದಾಯ್ತು QR ಆಯ್ತಾಯ್ತು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವ್ದಾಯ್ತು PQ ಆಯ್ತು. ಹಾಗಾದ್ರೆ ಟ್ಯಾನ್ ಪಿ ಅಂದ್ರೆ ಏನಂತ ಹೇಳ್ತೀವಿ ನಾವು QR ಅಂದ್ರೆ ಎಷ್ಟೈತಿ 5 ಐತಿ ಡಿವೈಡೆಡ್ ಬೈ PQ ಅಂದ್ರೆ ಎಷ್ಟೈತಿ 12 ಅಂತ ಹೇಳ್ತೀವಿ. ಹಾಗಾದ್ರೆ ಟ್ಯಾನ್ ಪಿ ಬೆಲೆ ಎಷ್ಟು ಬಂತು 5/12. ನೀವು ಯಾರೋ ಹಿಂಗ್ ರೌಂಡ್ ಹಾಕಬಾರ್ದು ಮತ್ತ. ನೆಕ್ಸ್ಟ್ ಕಾಸ್ ಆರ್. ಕಾಸ್ ಥೀಟಾ ಅಂದ್ರೆ ಅದರ ಅನುಪಾತ ಏನೈತಿ ಅಂದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಐತಿ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ಕಾಸ್ ಆರ್ ಅಂದ್ರೆ ಥೀಟಾ ಇಲ್ಲಿ ಬಂತು, ಇಲ್ಲಿ ಬಂದಾಗ ಪಾರ್ಶ್ವಬಾಹು ಯಾವ್ದಾಯ್ತು QR. ಹಾಗಾದ್ರೆ ವಿಕರ್ಣ ಯಾವ್ದಾಯ್ತು PR. ಹಾಗಾದ್ರೆ QR ಅಂದ್ರೆ ಎಷ್ಟೈತಿ ನೋಡ್ರಿ QR ಅಂದ್ರೆ 5 ಐತಿ ಡಿವೈಡೆಡ್ ಬೈ PR ಅಂದ್ರೆ ಎಷ್ಟೈತಿ 13 ಐತಿ.
ಹಾಗಾದ್ರೆ ಏನಂತ ಹೇಳ್ತೀವಿ ನಾವು ಕಾಸ್ ಆರ್ ನ ಬೆಲೆ ಏನಂದಂಗಾಯ್ತು 5/13. ಟ್ಯಾನ್ ಪಿ ನ ಬೆಲೆ ಏನಂತ ಹೇಳ್ತೀವಿ 5/12 ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ಚಿತ್ರದಲ್ಲಿ ಸಿಪಿ ಮತ್ತು ಸಿಕ್ಯೂಗಳು ಓ ಕೇಂದ್ರಗಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಅಂದರೆ ಇಲ್ಲಿ ಓ ಕೇಂದ್ರಗಳ ವೃತ್ತಕ್ಕೆ ಸಿಪಿ ಮತ್ತು ಸಿಕ್ಯೂಗಳು ಸ್ಪರ್ಶಕಗಳಾಗಿವೆ. ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. ಈ ಆರ್ ಬಿಂದುವಿನಲ್ಲಿ ಹೇಳದಂತ ಮತ್ತೊಂದು ಸ್ಪರ್ಶಕ ಯಾವ್ದಾಗಿದೆ ಅಂದ್ರೆ ಎ ಆರ್ ಬಿ ಆಗಿದೆ ಅಂತ ಹೇಳ್ತೀವಿ. ತ್ರಿಭುಜ ಸಿ ಎ ಬಿ ಇಲ್ಲಿ ನೋಡ್ರಿ ಸಿ ಎ ಬಿ ಯ ಸುತ್ತಳತೆಯು ಈ ಸಿಪಿ ಸ್ಪರ್ಶಕದ 2ರಷ್ಟಿದೆ ಎಂದು ತೋರಿಸಿ ಅಂತ ಹೇಳಿದರು. ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನ ಬರ್ಕೊಳ್ಳೋ ದತ್ತಾಂಶ. ಸಿಪಿ ಸಿ ಕ್ಯೂ ಅಂತ ಹೇಳ್ತೀವಿ. ಯಾಕಂದ್ರೆ ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಕಗಳ ಉದ್ದಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಅಂತ ಹೇಳಿ ಈಗಾಗಲೇ ನಾವು ಪ್ರಮೇಯ 10.2 ಒಳಗ ಪ್ರೂವ್ ಮಾಡಿದೀವಿ. ಇನ್ನ ಎ ಆರ್ ಎಪಿ ಇಲ್ಲಿ ಎ ಬಾಹ್ಯ ಬಿಂದು ಆದಾಗ ಎ ಆರ್ ಎಪಿ ಇದು ಕೂಡ ಬಾಹ್ಯ ಬಿಂದುವಿನ ಪ್ರಮೇಯದ ಪ್ರಕಾರ ಎ ಆರ್ ಎಪಿ ಆಕೈತಿ. ನೆಕ್ಸ್ಟ್ ಬಿ ಆರ್ ಬಿ ಬಾಹ್ಯ ಬಿಂದು ಆದಾಗ ಬಿ ಆರ್ ಬಿ ಕ್ಯೂ ಅಂತ ಆಯ್ತು. ಇನ್ನ ಎ ಬಿ ಅಂದ್ರ ಎ ಆರ್ ಪ್ಲಸ್ ಬಿ ಆರ್ ಎಂದಾಯಿತು. ಹಾಗಾದ್ರೆ ತ್ರಿಭುಜ ಸಿ ಎ ಬಿ ಯ ಸುತ್ತಳತೆ ಇಲ್ಲಿ ನೋಡ್ರಿ ಸಿ ಎ ಬಿ ಯ ಸುತ್ತಳತೆ ಏನಾಕೈತಿ ಸುತ್ತಳತೆ ಎ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಎಂದಾಯಿತು. ಹಾಗಾದ್ರೆ ಎ ಸಿ ಬರೀತೀವಿ ನಾವ ಪ್ಲಸ್ ಎ ಬಿ ಅಂದ್ರೆ ಏನ್ ಬರೀತೀವಿ ನೋಡ್ರಿ ಈಗಾಗಲೇ ಏನ್ ಬರ್ಕೊಂಡಿವಿ ಎ ಬಿ ಅಂದ್ರ ಎ ಆರ್ ಪ್ಲಸ್ ಬಿ ಆರ್ ಅಂತ ಬರ್ಕೊಂಡಿವಿ ಪ್ಲಸ್ ಬಿ ಸಿ ಆಸ್ ಇಟ್ ಈಸ್ ಬರ್ಕೊಂಡಿವಿ. ನೋಡ್ರಿ ಎ ಸಿ ಬರ್ಕೊಂಡಿವಿ ಪ್ಲಸ್ ಎ ಆರ್ ಅಂದ್ರು ಒಂದ ಎ ಪಿ ಅಂದ್ರು ಒಂದ. ಎ ಆರ್ ಏನ್ ಬರ್ಕೊಳ್ತೀವಿ ಎ ಪಿ ಅಂತ ಬರ್ಕೊಳ್ತೀವಿ. ಎ ಆರ್ ಅಂದ್ರೆ ಏನಾಯ್ತು ಎ ಪಿ ಅಂತ ಬರ್ಕೊಂಡಿವಿ ಪ್ಲಸ್ ಬಿ ಆರ್ ಅಂದ್ರೆ ಏನ್ ತಗೊಂಡಿ ನೋಡ್ರಿ ಬಿ ಆರ್ ಅಂದ್ರ ಬಿ ಕ್ಯೂ ಬರ್ಕೊಳ್ತೀವಿ. ಬಿ ಆರ್ ಅಂದ್ರ ಬಿ ಕ್ಯೂ ಬರ್ಕೊಳ್ತೀವಿ ಪ್ಲಸ್ ಬಿ ಸಿ ಬರಿತೀವಿ. ಎ ಸಿ ಪ್ಲಸ್ ಎ ಪಿ ಅಂದ್ರ ಎ ಸಿ ಪ್ಲಸ್ ಎ ಪಿ ಅಂದ್ರೆ ಏನಂತ ಬರಿತೀವಿ ಸಿ ಪಿ ಅಂತ ಬರಿತೀವಿ. ಅದೇ ರೀತಿ ಬಿ ಕ್ಯೂ ಪ್ಲಸ್ ಬಿ ಸಿ ಅಂದ್ರೆ ಏನು ಬರಿತೀವಿ ಸಿ ಕ್ಯೂ ಅಂತ ಬರಿತೀವಿ. ನಾವು ಈಗಾಗಲೇ ಹೇಳಿದೀವಿ ಸಿ ಪಿ ಸಿ ಕ್ಯೂ ಅಂತ ಇಲ್ಲಿ ಬರೆದಿದ್ವಿ ಈಗಾಗಲೇ ಸಿ ಪಿ ಸಿ ಕ್ಯೂ ಅಂತ ಬರೆದಿವಿ. ಹಾಗಾದ್ರೆ ಸಿ ಕ್ಯೂ ಅಂದ್ರೆ ಏನು ಬರೀಬಹುದು ಸಿ ಪಿ ಅಂತ ಬರೀಬಹುದು. ಹಾಗಾದ್ರೆ ಒಂದ್ ಸಿ ಪಿ ಎಷ್ಟು ಅಂದಂಗಾಯ್ತು 2 ಸಿ ಪಿ ಅಂತ ಹೇಳ್ತೀವಿ ನಾವ. ಹಾಗಾದ್ರೆ ಏನಾಯ್ತು ತ್ರಿಭುಜದ ಸುತ್ತಳತೆಯು 2 ಸ್ಪರ್ಶಕದ ಉದ್ದದ 2ರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಿದೀವಿ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧವು 2016 ಆಗಿದೆ. ಅಂದ್ರ 2 ಸಂಖ್ಯೆಗಳ ಗುಣಲಬ್ಧ ಅಂದ್ರ ಒಂದು ಸಂಖ್ಯೆ ಎ ಆಗಿರ್ಲಿ ಇನ್ನೊಂದು ಸಂಖ್ಯೆ ಬಿ ಆಗಿರ್ಲಿ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗೈತಿ 2016 ಆಗೈತಿ. ಇವುಗಳಲ್ಲಿ ಒಂದು ಸಂಖ್ಯೆ 42 ಆಗಿದೆ. ಹಾಗಾದ್ರೆ ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋಣ 42 ತೆಗೆದುಕೊಳ್ಳೋಣ. ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರು. ಹಾಗಾದ್ರೆ ಬಿ ಕ್ವಶನ್ ಮಾರ್ಕ್ ಅನ್ನಂಗಾಯ್ತು. ಮತ್ತೆ ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಅಂತ ಹೇಳಿದಾರು. ಮಾಡಂತ ಹೇಳಿದ್ರು. ಆ ನಂತರ ಅದನ್ನ ನಾವು ಮಾಡೋಣ. ಫಸ್ಟ್ ನಮ್ಗೆ ಒಂದು ಸೂತ್ರ ಗೊತ್ತೈತಿ ನಮಗ ಎ ಇಂಟು ಬಿ ಎಚ್ ಇಂಟು ಎಲ್ ಅಂದ್ರೆ 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ನಮ್ಗೆ ಯಾವ್ದು ಕೇಳಿದಲ್ಲಿ ಬಿ ಕೇಳಿದ ಅಂದ್ರೆ ಬಿ ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎ ಎಂದಾಯಿತು. ಹಾಗಾದ್ರೆ ಬಿ ಎಚ್ ಅಂದ್ರೆ ಎಷ್ಟೈತಿ ಎಚ್ ಅಂದ್ರ ಎಚ್ ಇಂಟು ಎಲ್ ಅಂದ್ರ ಎಚ್ ಇಂಟು ಎಲ್ ಅಂದ್ರೆ ಎಷ್ಟು ಕೊಟ್ಟ ನೋಡ್ರಿ 2016 ಕೊಟ್ಟದನು ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟು ತಗೊಂಡಾಗ ಕೊಟ್ಟಾದ್ರು 42. ಹಾಗಾದ್ರೆ 42 ಒಂದ್ಲೆ 42 48 2016 ಆಯ್ತು. ಹಾಗಾದ್ರೆ ಬಿ ಎಷ್ಟು ನಂಗಾಯ್ತು 48 ಆಯ್ತು. ಹಾಗಾದ್ರೆ ಎ ಬೆಲೆ ಎ ಎಷ್ಟಾಯ್ತು 42 ಬಿ 48 ಆಯ್ತು. 2 ಸಂಖ್ಯೆಗಳದು ಅವೇ 2 ಸಂಖ್ಯೆಗಳ ಗುಣಲಬ್ಧವು ಎಷ್ಟಾಗಿದೆ 2016 ಆಗಿದೆ. ಆ ನಂತರ ಮತ್ತೇನು ಕೇಳಿದ ನೋಡ್ರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನದಿಂದ ಮಾಡ್ರಿ ಅಂತ ಹೇಳ್ತಾರೋ. ಹಾಗಾದ್ರೆ ಆ 2 ಸಂಖ್ಯೆಗಳು ಯಾವ್ಯಾವ ಅಂದ ಒಂದನೇದಾಗಿ 42. ಆ 42 ಮತ್ತು 48 ಮಸ ಅನ್ನ ಕಂಡು ಅಂತ ಹೇಳಿದ್ರು. ಮೊದಲನೇ ಇದ್ರ ಅವಿಭಾಜ್ಯ ಅಪವರ್ತನ ತಕ್ಕೊಂಡು 2 ಒಂದ್ಲೆ 2 ಎರಡ್ಲೆ 4 2 ಒಂದ್ಲೆ 2. ಹಾಗಾದ್ರೆ 3 ಒಂದ್ಲೆ 3 7 7 ಒಂದ್ಲೆ 7 ಒಂದ್ಲೆ ಅಂತ ಅಂದಂಗಾಯ್ತು. ಆ ನಂತರ ಮತ್ತೆ ಯಾವ್ದೇನು 48 ಅವಿಭಾಜ್ಯ ಅಪವರ್ತನ ತಕ್ಕೋತನು 2 ಎರಡ್ಲೆ 4 2 4 8 2
12 24, 2 6 12, 2 3 6, 3 1 3 ಅಂತ ಆಯ್ತು. ಹಾಗಾದ್ರೆ 42ರ ಅವಿಭಾಜ್ಯ ಅಪವರ್ತನಗಳು ಏನದು ಅಂತಂದಾಗ 2 × 3 × 7 ಅಂತ ಆಯ್ತು. ಆನಂತರ 48ರ ಅವಿಭಾಜ್ಯ ಅಪವರ್ತನಗಳು 2 ಘಾತ 4 ಅಂದ್ರೆ 1 2 3 4 ಅದಾವಲ್ಲ 2⁴ ಇಂಟು 3 to the power 1 7 to the power 1 3 to the power 1 2 to the power 1. ಹಾಗಾದ್ರೆ ಮಸ ಅಂದ್ರೆ ಏನಪ್ಪಾ ಅಂದ್ರ ಕೊಟ್ಟಿರುವ ಈ ಅಪವರ್ತನಗಳಲ್ಲಿ ಅಂದ್ರೆ ಕೊಟ್ಟಿರುವ ಅಥವಾ ನಾವು ಕಂಡುಕೊಂಡಂತ ವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನವಾಗಿರೋದನ್ನ ಮಾತ್ರ ಏನಾಗತಿ ಮಸ ಆಕತಿ. ಇಲ್ಲಿ ನೋಡಿ 2 ಐತಿ, ಇಲ್ಲಿ 2 ಐತಿ. ಹಾಗಾದ್ರೆ ಪವರ್ ಎಷ್ಟೈತಿ? 1 ಐತಿ. ಇದ್ರ ಪವರ್ ಎಷ್ಟೈತಿ? 4 ಐತಿ. ಇವೆರಡರೊಳಗ ಸಾಮಾನ್ಯವಾಗಿರೋದು ಯಾವ್ದ? 2 to the power 1 ಸಾಮಾನ್ಯ ಆಗೈತಿ. ಹಾಗಾದ್ರೆ 2 ಕಡೆ 3 ಐತಿ, ಅದ್ರದ್ದು ಪವರ್ 1 ಐತಿ, ಇದ್ರದ್ದು ಪವರ್ 1 ಐತಿ. ಹಾಗಾದ್ರೆ 3 to the power 1 ಅನ್ನಂಗಾಯ್ತು. ಹಾಗಾದ್ರೆ 2 × 3, ಹಾಗಾದ್ರೆ 2 3 ಎಷ್ಟು ಅನ್ನಂಗಾಯ್ತು? 6 ಅನ್ನಂಗಾಯ್ತು. ಹಾಗಾದ್ರೆ ಎರಡು ಸಂಖ್ಯೆಗಳ ಮಸ ಎಷ್ಟಾಯ್ತು? 6 ಎಂದಾಯಿತು ಅಂತ ಹೇಳ್ತೀವಿ ನಾವು. ಓಕೆ, ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಕ್ತಾಯವಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನ ಪರಿಹರಿಸೋಣ.